ಗೈಸ್, ಕಂಡದಂಗ ಇದೆ ಇವತ್ತು. ನಡೀರಿ ಹೋಗೋಣ. ಹುಡ್ಕೊಂಡ್ರೆ ಸಾಕು. ನಾನೇ ಮಾಡಿದ್ದು ಪೇಣಿ, ಮೂತಿನೂ ಮಾಡಿಲ್ಲ. ಹೊಟ್ಟೆ ನೋವ್ತಾ ಇದೆ. ಹೆಂಗಿದೆ ಮೊಟ್ಟೆದು ಗೊತ್ತೀನಿ. ಮುಗಿಸ್ಬಿಟ್ಟ ಮೊಟ್ಟೆದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಬಟ್ ಸ್ವಲ್ಪ ಲೇಜಿ ಅನ್ನಿಸ್ತಾ ಇದೆ. ನನಗೆ ನಿದ್ದೆ ಬರ್ತಾ ಇದೆ. ಬಟ್ ನಮ್ಮ ಭವಿಷ್ಯಂಗೆ ಹುಷಾರೇ ಇಲ್ಲ ಗೈಸ್, ತೋರಿಸ್ತಿಂತಾರೆ. ನಾನು ಹುಷಾರಿಲ್ದಿರೋರ ಥರ ಕಾಣೋದೇ ಇಲ್ಲ. ಆದರೆ ಬಟ್ ಹುಷಾರಿಲ್ಲ ತಾನೇ ನಿಮಗೆ? ಇದು ಕೊಟ್ಟಿದ್ನಲ್ಲ ನಿಂಗೆ, ಅದು ಕೊಡು. ಚಿನ್ನ ಯಾವ್ದು ಕೊಟ್ಟಿದ್ದೆ? ಯಾವಾಗ ಕೊಟ್ಟಿದ್ದೆ? ಕೊಟ್ಟಿದ್ದಲ್ಲ ನಿನ್ನ ಬ್ಯಾಗ್ ಒಳಗೆ ಇಟ್ಕೊಳ್ಳೋಕ್ಕೆ. ಅದೇ ನಂದು ರೆಡಿ ಆಗೋ ಟೈಮಲ್ಲಿ ನೋಡ್ತೀನಿ, ಇದ್ರೆ ಕೊಡ್ತೀನಿ, ಇಲ್ಲ ಅಂದರೆ ಅದರಲ್ಲೇ ಟೇರ್ ಮಾಡ್ಕೊಂಡು ಹೋಗು. ಸೊ ಇವಾಗ ಕಾಲೇಜಿಗೆ ಬಿಡಬೇಕು ಗೈಸ್. ಭವಿಷ್ಯನ ಟಿಫನ್ ಎಲ್ಲ ಆಯಿತು. ಅವಳದು ನಾರ್ಮಲ್ ಇರುತ್ತಲ್ಲ ಅದು. ಆ್ಯಂಡ್ ಬಿಸಿನೀರು ಕುಡಿಯೋದಕ್ಕೆ ಕೊಡ್ತೀನಿ. ಈಗ ಟ್ಯಾಬ್ಲೆಟ್ಸ್ ಕೊಡಿಸ್ತೀನಿ ಅಂದರೆ ಅವಳಿಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಏನಿಲ್ಲ, ನೆಗಡಿ ಥರ ಆಗಿದೆ ಅವಳಿಗೆ. ದಿನಾಗಲೂ ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಏನಾದ್ರು ಇದ್ದರೆ ಗೈಸ್ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ಏನೋ ಅಂಥದ್ದು ಸ್ಪೆಷಲ್ ಡೇ ಅಲ್ಲ ಅಂದಿದ್ದ ದಿವಸ ಸ್ವಲ್ಪ ಇವತ್ತೇನಾಯ್ತು ಅಂಥದ್ದು ದಿವಸ ಸ್ವಲ್ಪ ಲೇಜಿನೇ ಫೀಲ್ ಆಗುತ್ತೆ ಗೈಸ್. ಆ್ಯಕ್ಚುಲಿ ನಂದು ಇವತ್ತು ಎಷ್ಟೊಂದು ಕೆಲಸ ಇದೆ. ಆದರೆ ಎಲ್ಲ ಮನೆ ಕೆಲಸ ನನಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಮನಸ್ಸಿಲ್ದಿರ ಮಾಡ್ತೀನಿ. ಅದು ಮನೆ ಕೆಲಸ ಗೈಸ್. ಹೊಟ್ಟೆಗೆ ಏನಾದ್ರು ಟಿಫನ್ ತಿಂದಿರಾ ಖಾಲಿ ಹೊಟ್ಟೆನಲ್ಲಿ ಮಾಡಿದ್ರೆ ಮಾಡ್ದಂಗೆ. ತಪ್ಪಿ ಟಿಫನ್ ಏನಾದ್ರು ನಾನು ಬಿಸಿ ತಿಂದುಬಿಟ್ಟೆ, ಮುಗೀತು. ನಿದ್ದೆ ಮಾಡೋದೆ ನೆಕ್ಸ್ಟ್ ಕೆಲಸ ನಂದು. ಸೊ ಇವತ್ತು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬೇರೆ ಇರಬೇಕು. ಹೊರಗಡೆ ನೆನ್ನೆ ತಾನೇ ಒರೆಸಿದ್ದೆ. ನೋಡಿದ್ರೆ ಎಲೆಗಳೆಲ್ಲ ಬಿದ್ದು ಆಲ್ರೆಡಿ ಗಲೀಜಾಗಿ ಹೋಗ್ಬಿಡಿದೆ. ನಮ್ಮ ಭವಿಷ್ಯ ಪಾಪ ಹುಷಾರಿಲ್ಲ ಅಂದರೂ ಕಾಲೇಜ್ಗೆ ಹೋಗ್ತಾಳೆ. ಅಲ್ಲೇನಾದ್ರು ನಿಂಗೆ ತುಂಬ ಇದಾಯಿತು ಅಂದರೆ ಮಧ್ಯಾಹ್ನ ಟ್ಯಾಬ್ಲೆಟ್ ತಂದು ಕೊಡ್ತೀವಿ, ಹೇಳು ಅಷ್ಟೇ, ಕಾಲ್ ಮಾಡಿಬಿಟ್ಟು. ಓಕೆನಾ? ಎಷ್ಟು ಗಂಟೆ ತನಕ ಇದೆ ಇವತ್ತು? ನಾರ್ಮಲ್. ಬೇಗ ಬರೋದಕ್ಕೆ ಟ್ರೈ ಮಾಡು. ಹಾಂ, ಹುಷಾರಿಲ್ಲ ನನಗೆ ಅಂತ. ಅಲ್ಲೇ ಕುತ್ಕೋಬೋದು, ಏನು ಡ್ಯಾನ್ಸ್ ಆಡ್ದಿರಾದ್ರೆ. ನಾನು ಇದನ್ನು ತೆಗಿತೀನಿ, ನೀನೇನಕ್ಕೆ ಇದು ಮಾಡ್ತಾ ಇದ್ದೀನಿ? ಸಾಕ್ಸು. ಇನ್ನು 8:30 ಗೈಸ್. ನೋಡಿದ್ರೆ ಇಷ್ಟು ಮಧ್ಯಾಹ್ನ ಆಗೋ ಥರ ಬಿಸಿಲು ಬಂದ್ಬಿಟ್ಟಿದೆ. ಇನ್ನು ಬೇರೆ ಕಡೆ ಬಳ್ಳಾರಿ, ಮಂತ್ರಾಲಯ ಅಲ್ಲೆಲ್ಲ ಹೆಂಗಿರ್ಬೋದು ಬಿಸಿಲು ಈಗ. ಎತ್ಕೋ. ಓಕೆ ಗೈಸ್, ಭವಿಷ್ಯ ನಾವು ಇಟ್ಬಿಟ್ಟು ಬರ್ತೀನಿ ಗೈಸ್. ಇವಾಗ ಆಲ್ರೆಡಿ 11:30 ಆಗಿದೆ. ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಏನಾಯಿತು, ಬೆಳಗ್ಗೆ ಹೋಗಿ ಭವಿಷ್ಯನ ಬಿಟ್ಬಿಟ್ಟು ಬರ್ತೀನಿ, ಹಿಂಗೆ ಕಣ್ಣು ಎಳಿತಾ ಇದೆ ನನಗೆ. ರಾತ್ರಿ ಹೊತ್ತು ನಿದ್ದೆ ಸಾಲಿಲ್ಲ. ನೆನ್ನೆ ಆ್ಯಕ್ಚುಲಿ ಬೇಗ ಮಲಗಿದೆ, ಜಾಸ್ತಿ ನಿದ್ದೆ ಬರಲಿಲ್ಲ ಜಾಸ್ತಿ ನನಗೆ. ಬೆಳಗಿನ ಜಾವ ನಿದ್ದೆ ಬಂತು, ಒಂಚೂರು ಒದ್ಲಾಡ್ಕೊಂಡು. ಅದಾದಮೇಲೆ ಬೆಳಗ್ಗೆ ನಿದ್ದೆ ಬಂತು. ಸೊ 2 ಅವರ್ಸ್ ಅಲ್ಲ, 1 ಅವರ್. 10 ಗಂಟೆಯಿಂದ ಇದ್ದು 9 ಗಂಟೆಯಿಂದ ಇದ್ದು 10 ಗಂಟೆ ತನಕ ಮಲ್ಕೊಂಬಿಟ್ಟೆ ಗೈಸ್. ನನಗೆ ನಿದ್ದೆ ಬಂದಾಗ ತಡ್ಕೊಳಕ್ಕಾಗೋದಿಲ್ಲ, ನಿದ್ದೆ ಮಾಡಿಬಿಟ್ರೆ. ಇನ್ ಕೇಸ್ ಹೊರಗಡೆ ಇದ್ದರೆ ಫುಲ್ಲು ಜೋಶಲ್ಲಿ ಇರ್ತೀನಿ, ಏನೋ ಕೆಲಸ ಇದೆ, ಏನೋ ನೋಡ್ತಾ ಇದ್ದೀನಿ, ಏನೋ ಹಿಡಿತಾ ಇದ್ದೀನಿ ಅಂತ. ಬಟ್ ಮನೆಯಲ್ಲಿದ್ದರೆ ನಿದ್ದೆ ಬಂದ್ಬಿಡುತ್ತೆ ಗೈಸ್. ಆ್ಯಂಡ್ ಇವಾಗ ನಾನು ನಮಗೆ ಟಿಫನ್ನು ಮತ್ತು ಭವಿಷ್ಯಂಗೆ ಲಂಚು 2 ಒಟ್ಟಿಗೆ ಮಾಡ್ತಾಯಿದ್ದೀನಿ. ಅಂದರೆ ಒಂದೇ ಐಟಮು, ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಸೋಯಾ ಮತ್ತು ಮಶ್ರೂಮ್ ಹಾಕ್ಬಿಟ್ಟು. ಏನಿಲ್ಲ, ನಾರ್ಮಲ್ ಗೈಸ್, ಎಲ್ಲ ಥರದ್ದು ಪಲಾವ್ ಐಟಮ್ಸ್ ಒಗ್ಗರಣೆಗೆ. ಅದಾದಮೇಲೆ ಮಿಕ್ಸಿಗೆ ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ, ಸಾಲ್ಟ್ ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಹೊಡ್ಸ್ಕೊತೀನಿ. ಒಗ್ಗರಣೆಗೆ ತಿರ್ಗಾ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಮಶ್ರೂಮು ಆ್ಯಂಡ್ ಸ್ವಲ್ಪ ಸೋಯಾ ಹಾಕಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು, ಅಕ್ಕಿ ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು, ರುಚಿ ನೋಡಿಬಿಟ್ಟು ಕೂಗಿಸ್ಬಿಡ್ತೀನಿ. ಇನ್ ಕೇಸ್ ಉಪ್ಪು ಖಾರ ಒಂಚೂರು ಕಡಿಮೆ ಇತ್ತು ಅಂದರೆ ಚಿಕನ್ ಮಸಾಲ ಪೌಡರೋ ಅಥವಾ ಚಿಲ್ಲಿ ಪೌಡರೋ ಏನಾರೋ ಹಾಕ್ಬಿಟ್ಟು ಅಷ್ಟೇ ಗೈಸ್, ಮುಗೀತು. ನಾನು ಇವಾಗ ಸದ್ಯಕ್ಕೆ ಹೋಗಿದ್ದೀನಿ, ಮನೆಯೆಲ್ಲ ಒರೆಸ್ತಾ ಇದ್ದೆ ಎದ್ದುಬಿಟ್ಟು. ಅದಾದಮೇಲೆ ಕೆಲಸ ಮಾಡಿಕೊಂಡು ಇದ್ದೆ. ಸೊ ಸೆಕೆ ಆಗ್ತಾಯಿದೆ. ಸೊ ಇವಾಗ ಸದ್ಯಕ್ಕೆ ನಾನು ಟಿಫನ್ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಎಲ್ಲ ರೆಡಿ ಮಾಡಿದ್ದೀನಿ.
ಭವಿಷ್ಯದ್ದು ಟಿಫನ್ನು ಅಥವಾ ಲಂಚು, ಆಮ್ಲೆಟು, ಮೊಸರು ಪಚ್ಚಡಿ, ಮಶ್ರೂಮ್ ಬಿರಿಯಾನಿ, ಇಷ್ಟು ಒಂದು ಊಟ ಆಯ್ತು. ಇವಾಗ ಹೋಗಿ ಕೊಡಬೇಕು. ಆಲ್ರೆಡಿ 1:04 ಏನೋ ಆಗಿದೆ. ಇವಾಗ ಮನೆ ಬಿಡಬೇಕು. ನಮ್ಮ ಯಜಮಾನ್ರು ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಕರ್ದು ಅವ್ರನ್ನ ಆಮೇಲೆ ಹೋಗ್ತೀವಿ ಗೈಸ್. ನಡೀರಿ ಹೋಗೋಣ ಗೈಸ್. ನಾನು ಹೋಗ್ತಾ ಇದ್ದೀನಿ ನಮ್ಮ ಯಜಮಾನ್ರ ಜೊತೆ. ಇಟ್ಕೊಂಡಿದ್ದೀನಿ, ಒಂದು ಬಾಟ್ಲ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ಬರೋದು ಹೋಗೋದು ಅಷ್ಟೇ ಅಂತ ಗೊತ್ತೇ ಇಲ್ಲ. ಇಲ್ಲಿಂದನೇ ಇಸ್ಕೊಳ್ರಿ. ಬಾ ತೋ. ಹೆಂಗಿದೆ ಅಕ್ಷಿ, ಮಾತ್ರ? ನಾನು ಹೇಳಿದ್ದೆ ಅವಳಿಗೆ ಕಾಲೇಜಿಗೆ ಬರಬೇಕಾದ್ರೆ ಕೇಳ್ತೀವಿ, ಬೇಕಾದ್ರೆ ಮಾತ್ರೆ ತಗೋ ಅಂತ. ಬೇಡವಾ ಮಾತ್ರೆ? ಬಾಯ್. ನೀರು ತೊಗೊಂಬಂದಿದ್ದೀನಿ ನೋಡು. ಬಾಯ್ ಬಾಯ್. ಇಟ್ಕೊಳ್ಳ ಗಾಡಿ. ಈಗ ತಂದಿರ್ಬೇಕಲ್ವ, ನೀಟಾಗಿ. ಎಲ್ಲಿಟ್ಟು ಕುತ್ಕೊಂಡು ಹೋಗೋಣ ಅಂತ ಬಂದ್ವಿ. ಕೆಂಪು ಕಲರ್ ಛತ್ರಿ. ನಿಮ್ಗೆ ಹೆಂಗನ್ಸುತ್ತೆ ಬಿಸಿಲಲ್ಲಿ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ? ಒಂಥರ ಸುಸ್ತಾದಂಗೆ ಅನ್ಸಲ್ವಾ? ಹಾಂ, ಓ ಹಿಂದೆ ಕೂತಿರೋರ್ಗೆ ಸುಸ್ತಾಗುತ್ತೆ. ಕರೆಕ್ಟು. ಓಡಿಸ್ತಿರೋರಿಗೆ ಆನಂದ ಆಗುತ್ತೆ. ಗೈಸ್, ಇವಾಗ ಸದ್ಯಕ್ಕೆ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗಬೇಕು. 6:40 ಆಗಿದೆ. ಆ್ಯಂಡ್ ಬಂದಾದಮೇಲೆ ನಾನೊಂದು ಎಗ್ ಕರಿ ಅಥವಾ ಏನಂತಾರೆ ಎಗ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗಲೇ ತೋರಿಸೋಣ ಅಂದ್ಕೊಂಡೆ. ಐ ಥಾಟ್ 7:30ಗೆ ಬರೋದು ಭವಿಷ್ಯ, ಅಲ್ಲಿ ತನಕ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಭವಿಷ್ಯ ಕಾಲ್ ಮಾಡಿಬಿಟ್ಟು ಕರ್ಕೊಂಡು ಹೋಗಮ್ಮ ಅಂದು. ಸೊ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ಗೈಸ್, ಆಮೇಲೆ ಮಾಡೋಣ. ಗೈಸ್, ಭವಿಷ್ಯ ಕಾಲ್ ಮಾಡಿದೆ, ಅವಳು ಬರ್ತಾ ಇದ್ದಾಳೆ ಗೈಸ್. ಆಲ್ರೆಡಿ ಕಾಲೇಜಲ್ಲಿದ್ದೀನಿ. ಅವ್ಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ಏನಾದ್ರು ಬೇಗ ಬರ್ತಿದ್ದಾಳೋ ಏನೋ ಅಂತ ಅನ್ನಿಸ್ತಾ ಇದೆ. ಬಂತು ಗೈಸ್, ಭವಿಷ್ಯನ ಕರ್ಕೊಂಡ್ಬಂದೆ ಗೈಸ್. ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಸ್ವಲ್ಪ ಇದು ಕುರ್ಮಾ ಮಾಡೋದಕ್ಕೆ ಗೊಜ್ಜು ಮಾಡ್ತೀವಲ್ಲ, ಅದಕ್ಕೆ ಹುರ್ಕೋಬೇಕಾಗತ್ತೆ. ಹುರ್ಕೊಳ್ಳೋದಕ್ಕೆ ಆನಿಯನ್ ಚಾಪ್ ಆಗಿರೋದು ರೆಡಿ ಮಾಡ್ಕೊಳ್ಳಿ. ದೆನ್ ಜಿಂಜರ್ ಗಾರ್ಲಿಕ್, ಅದಾದಮೇಲೆ ಹಸಿಮೆಣಸಿನ್ಕಾಯಿ ಆ್ಯಂಡ್ ಗೋಡಂಬಿಕಾಯಿ. ಪ್ಯಾನಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಹುರಿಬೇಕು ಗೈಸ್. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಹುರಿಯೋದಕ್ಕೆ ಆನಿಯನ್ ಒಂದು ಫುಲ್ಲು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಗೋಡಂಬಿ ಇಷ್ಟನ್ನು ಸ್ವಲ್ಪ ಹುರ್ಕೊಂಬಿಡಿ. ಮಿಕ್ಸಿಗೊಳ್ತು ಅಷ್ಟು ರೈಸ್. ಇಷ್ಟು ಹುರ್ಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸ್ ಹುರ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಇವಾಗ ಆಫ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಬೇಕು. ಸೊ ತಣ್ಣಗಾದಮೇಲೆ ತೋರಿಸ್ತೀನಿ ಗೈಸ್. ಅದು ಹುರಿದಿರೋದೇನಿದೆ ಅದು ತಣ್ಣಗಾಗೋ ಅಷ್ಟರಲ್ಲಿ ಅದೇ ಗ್ಯಾಪಲ್ಲಿ ಭವಿಷ್ಯನಿಗೆ ಒಂಚೂರು ಪೇಣಿ ಕೊಟ್ಬಿಡೋಣ ಅಂತ. ನಿನ್ನೆ ಏನು ಕೊಟ್ಟಿದ್ದು ನಾನು? ಚಿರೋಟಿ. ಇವತ್ತು ಪೇಣಿ ಕೊಡ್ತಾಯಿದ್ದೀನಿ. ಹಾಲು ಕೊಡು ಅಂತ ಕೇಳಿದ್ಲು ಗೈಸ್. ಹಾಲು ಕೊಡು ಅಂದರೆ ನಾವು ಪೇಣಿನೇ ಕೊಡ್ತೀವಿ ಅಂತ ಕೊಡ್ತಾಯಿದ್ದೀನಿ. ಭವಿಷ್ಯ ತಗೋ ಪೇಣಿ. ಇವತ್ತು ನಾನೇ ಮಾಡಿದ್ದು ಪೇಣಿ. ಮೂತಿನೂ ಮಾಡಿಲ್ಲ. ನೋಡಿ ಹೇಳು, ತಿನ್ನೋಡು, ಟೇಸ್ಟ್ ನೋಡ್ಬಿಟ್ಟು ಹೇಳು. ಇಷ್ಟೊಂದು ಬಿಸಿ ಇದ್ದಾಗೆಲ್ಲ ತಿನ್ನಕ್ಕಾಗಲ್ಲ. ಒಂದು 5 ನಿಮಿಷ ಆದ್ಮೇಲೆ ಒಂಚೂರು ಬಾಯಿ. ಇಲ್ಲ ಬೇಡ, ನಾನು ನೆಮ್ಮದಿಯಾಗಿ ತಿಂದು. ಹಾಲು ಒಂದು ತೊಟ್ಟು ಟೇಸ್ಟ್ ನೋಡು. ಹಾಲು ನಾನೇ ಮಾಡಿರೋದು, ಸಕ್ಕರೆ ಅದೆಲ್ಲ ಹಾಕಿ. ಚೆನ್ನಾಗಿದೆಯಾ? ಯಾಕೆ ನಾನು ಪೇಣಿ ಮಾಡೋದಕ್ಕಾಗಲ್ವಾ? ಚಿರೋಟಿ ಮಾಡೋಕ್ಕಾಗಲ್ಲ ನನ್ನ ಕೈನಲ್ಲಿ? ಮಾಡೋಣ ಒಂದಿನ. ಈಗ ನೆಕ್ಸ್ಟು ರೆಸಿಪಿ ಕಂಟಿನ್ಯೂ ಮಾಡೋಣ. ತಣ್ಣಗಾಗಿದ್ರೆ ತಣ್ಣಗಾಗಿತ್ತು ಗೈಸ್, ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಕೊತ್ತಂಬರಿ ಸಹ ಹಾಕ್ಕೋಬೇಕು. ಇಷ್ಟನ್ನು ಮಿಕ್ಸಿ ಓಡಿಸ್ಕೊಂಬಿಡೋಣ ಈಗ ಗೈಸ್. ಆ್ಯಕ್ಚುಲಿ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ,
ಅದೇ ಗ್ಯಾಪ್ನಲ್ಲಿ ನೀವು ಇನ್ನೊಂದು ಕೆಲಸ ಮಾಡ್ಕೋಬೋದು. ನಾನು ಮಾಡಲಿಲ್ಲ. ಅದು ಏನಂದರೆ ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕಿ ಬಾಯ್ಲ್ಡ್ ಎಗ್ಸ್ನ ಫಸ್ಟೇ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿರಿ. ಆ ಎಣ್ಣೆಗೆ ಒಂಚೂರು ಅರಿಶಿನ, ರೆಡ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಎಗ್ನ ಹೀಗೆ ಮುರಿದಿರ ಹಾಗಂಗೆ ಎಗ್ ಹಾಕ್ಬಿಟ್ಟು ಹುರ್ಕೋಬೇಕು. ಆ್ಯಂಡ್ ಹುರ್ಕೊಳ್ಳೋಕ್ಕಿಂತ ಮುಂಚೆ ಎಗ್ಗೆ ಹಿಂಗೆ ಸಣ್ಣದಾಗೆ ಕಟ್ಸ್ ಹಾಕ್ಕೋಬೇಕು. ಈ ಫಿಶ್ಗೆಲ್ಲ ಕಟ್ ಹಾಕ್ತಾರೆ ಗೊತ್ತಾ, ಮಸಾಲೆ ಹಿಡೀಲಿ ಅಂತ ಹೇಳ್ಬಿಟ್ಟು ಹಂಗೆ ಕಟ್ ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು. ಎಗ್ನ ನಾನು ಫ್ರೈ ಮಾಡ್ತಾಯಿಲ್ಲ, ಬಿಕಾಸ್ ಸುಮ್ಮನೆ ಎಕ್ಸ್ಟ್ರಾ ಆಯಿಲ್ ಮತ್ತು ಫ್ರೈಯಿಂಗ್ ಎಲ್ಲ ಆಗುತ್ತೆ. ಸೊ ನೋ ನೀಡ್ ಆಫ್ ದ್ಯಾಟ್. ಹಾಗೇನು ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಾನು ಫಸ್ಟು ತುಪ್ಪ ಹಾಕಿದ್ನಲ್ಲ, ಎಣ್ಣೆ ಹಾಕೋರು ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇಷ್ಟಪಡೋರು ತುಪ್ಪ ಹಾಕ್ಕೊಳ್ಳಿ. ಈಗ ತಿರ್ಗಿ ಅದೇ ಪ್ಯಾನ್ಗೆ 1 ಸ್ಪೂನ್ ಆಫ್ ತುಪ್ಪ ಹಾಕ್ತಾಯಿದ್ದೀನಿ. ಕಾದಿರೋ ಎಣ್ಣೆ ಅಥವಾ ತುಪ್ಪಕ್ಕೆ ಚಕ್ಕೆ, ಲವಂಗ ಆ್ಯಂಡ್ ಏನಂತಾರೆ ಏಲಕ್ಕಿ ಪೇಸ್ಟ್ ರೆಡಿಯಾಗಿದೆಯಲ್ಲ, ಇದನ್ನು ಹಾಕೊಂಬಿಡಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಓಕೆ ವೆಯ್ಟ್ ಆ್ಯಂಡ್ ಇವಾಗ ಇದಕ್ಕೆ ಇವಾಗ ಇದು ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಹೋಗೋ ತನಕ. ಆ್ಯಂಡ್ ಇನ್ನೊಂದು ಗೈಸ್, ಇದಕ್ಕೆ ಮಿಕ್ಸಿಗೆ ಓಡಿಸ್ಬೇಕಾದ್ರೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನಿಮಗೆ ಮೊಸರು ಇಷ್ಟ ಆಗೋದಿಲ್ಲ ಅಥವಾ ನಿಮ್ಗೆ ಬರೋದಿಲ್ಲ ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ವಾಟರ್. ಬಟ್ ನನಗೆ ಮೊಸರು ಇಷ್ಟ, ಇದಕ್ಕೆ ಹಾಕ್ತಾರೆ ಕೂಡ, ಅದಕ್ಕೆ ಹಾಕಿದ್ದೀನಿ. ಸೊ ಇದು ಫುಲ್ಲು ಕುದ್ದಾದಮೇಲೆ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇದನ್ನು ಫ್ರೈ ಮಾಡಿಬಿಟ್ಟು ಹಾಕೋಬೋದು ಮೊಟ್ಟೆನ, ಅಥವಾ ನಿಮಗೆ ಹಾಗೆ ಡೈರೆಕ್ಟಾಗಿ ಹೀಗೆ ಹಾಕ್ಕೋಬೇಕು ಅನಿಸಿದ್ರು ಹಾಗೂ ಹಾಕ್ಕೋಬೋದು ಗೈಸ್. ಅಷ್ಟೇ ಗೈಸ್, ಈಗ ನಮ್ಮ ಎಗ್ ಕುರ್ಮಾ ರೆಡಿ, ಕುರ್ಮಾ ಗೊಜ್ಜು ರೆಡಿ ಗೈಸ್. ಇದು ಆ್ಯಕ್ಚುಲಿ ಇದನ್ನು ತಾಡಿ ಹೇಳ್ತೀನಿ, ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡಿ ಗೈಸ್, ಅಷ್ಟೇ ರೆಡಿಯಾಗಿದೆ. ಇದಕ್ಕೊಂಚೂರು ಕೊತ್ತಂಬರಿ ಹಾಕ್ಬಿಡಿ ಆ್ಯಂಡ್ ದಿಸ್ ಈಸ್ ರೆಡಿ. ಎಗ್ ಕುರ್ಮಾ ಗೊಜ್ಜು ಈಸ್ ರೆಡಿ ಗೈಸ್. ಆ್ಯಕ್ಚುಲಿ ಇದನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ ನೀವು ತಿನ್ನಬೇಕಾದ್ರೆ. ಇದನ್ನು ನೀವು ರೈಸ್ಗಾರು ತಿನ್ಬೋದು ಅಥವಾ ಚಪಾತಿ ಮಾಡ್ಕೊಂಡಾರು ತಿನ್ಬೋದು. ಮುಚ್ಚಿಟ್ಬಿಡ್ತೀನಿ, ನಾನು ಊಟ ಮಾಡಲ್ಲ ಈಗ. ನಾವು ಯಜಮಾನ್ರು ಮತ್ತು ಭವಿಷ್ಯ ಮಾತ್ರ. ಈಗ ಸದ್ಯಕ್ಕೆ ಭವಿಷ್ಯ ಅದು ಪೇನಿಂಗ್ ಅದು ತಿಂದಿದ್ದಾಳೆ. ಸೊ ಇವಾಗ ಸದ್ಯಕ್ಕೆ ತಿನ್ನೋದಿಲ್ಲ ಅವಳು. ಅವರಪ್ಪ ಆದಮೇಲೆ ಒಂದು ಚಪಾತಿ ಮಾಡಿಕೊಡ್ತೀನಿ, ಊಟ ಮಾಡ್ತಾಳೆ. ಈ ಗೊಜ್ಜನ್ನ ಆ್ಯಕ್ಚುಲಿ ಅಫ್ಘಾನಿ ಎಗ್ ಕುರ್ಮಾ ಅಂತ ಹೇಳ್ತಾರೆ ಗೈಸ್. ನಾನು ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿಬಿಟ್ನಲ್ಲ, ಅದು ಎಗ್ನೆಲ್ಲ ಹೀಗೆ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ದಿರಾ ಹಾಗೆ ಸ್ವಲ್ಪ ಹೆಲ್ದಿ ವರ್ಷನ್ ಮಾಡಿಬಿಟ್ನಲ್ಲ, ಅದಕ್ಕೆ ಐ ವಾಂಟ್ ಕಾಲ್ ಇಟ್ ಅಫ್ಘಾನಿ ಎಗ್ ಕುರ್ಮಾ ಅಂತ. ಇಟ್ಸ್ ಜಸ್ಟ್ ನಾರ್ಮಲ್ ಎಗ್ ಕುರ್ಮಾ ಅಂತ ಅನ್ನಿಸ್ತು ನನಗೆ. ನಾನು ಟೇಸ್ಟ್ ನೋಡಿಲ್ಲ, ನಮ್ಮ ಯಜಮಾನ್ರು ತಿಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಅವರೇ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಅಷ್ಟೇ ಗೈಸ್, ಯಾಕೋ ಹೊಟ್ಟೆ ನೋವ್ತಾ ಇದೆ. ಆದರೂ ವ್ಲಾಗ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಮಾಡಿದೆ. ಐ ಗೆಸ್ ಬೆಳಗ್ಗೆ ನಾನು 2 ಮೊಟ್ಟೆ ತಿಂದೆ, ಅದಕ್ಕೆ ಹೊಟ್ಟೆ ನೋವ್ತಾ ಇದೆಯಾ. ಖಾರ ಏನೂ ತಿಂದೇ ಇಲ್ಲ ನಾನು, ಬಟ್ ಸ್ಟಿಲ್ ಸರಿ ಹೋಗುತ್ತೇವೆ. ಓಕೆ ಗೈಸ್, ನಮ್ಮ ಯಜಮಾನ್ರಿಗೆ ಚಪಾತಿ ಮಾಡಿಬಿಟ್ಟು ಊಟಕ್ಕೆ ಇಡ್ತೀನಲ್ಲ, ಆವಾಗ ಸಿಗ್ತೀನಿ. ಆವಾಗ ಅವರು ಹೆಂಗಿದೆ ಅಂತ ಹೇಳ್ತಾರೆ. ಗೈಸ್, ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ ಆ್ಯಂಡ್ ಸ್ವಲ್ಪ ಕಬಾಬ್ ತೊಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಮಾಡಿರೋದು ಅಫ್ಘಾನಿ ಕುರ್ಮಾ ಹೇಗಿದೆ ಅಂತ ಕೇಳಬೇಕು. ಕಾಲ್ ಮಾಡಿರಿ ಒಂದು ನಿಮಿಷ. ಹೆಂಗಿದೆ ಮೊಟ್ಟೆದು ಗೊಜ್ಜು? ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ಬೇರೆ ಥರ ಇದೆಯಾ, ಅದೇ ಥರ ಇದೆಯಾ? ಓಕೆ, ಚೆನ್ನಾಗಿದೆಯಾ ಅಂತ ಹೇಳಿ ಯಜಮಾನ್ರದ್ದು ಅಷ್ಟೇ. ಹೆಂಗಿದೆ? ಚೆನ್ನಾಗಿದೆ ಅಷ್ಟೇ. ಇವಾಗ ಭವಿಷ್ಯ ತಿಂದು ಮುಗಿಸ್ಬಿಟ್ಟ ಮೊಟ್ಟೆದು. ಹೆಂಗಿತ್ತು? ಚೆನ್ನಾಗಿತ್ತಾ? ಭವಿಷ್ಯ ರೋಲ್ ಮಾಡ್ಕೊಂಡಂಗೆ ಮಾಡ್ಕೊಂಬಿಟ್ಟು ತಿಂದು ಖಾಲಿ ಆಗ್ಬಿಟ್ಟದೆ.
ಗೈಸ್ ಇವಾಗ ಸರಿಯಾಗಿ 10 ಗಂಟೆ ಆಗಿದೆ ಗೈಸ್. ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್ ಗೈಸ್.